2 ಮತ್ತು 3 ಅಂಕದ ಬಹು ನಿರೀಕ್ಷೆಯ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾ ಇದ್ದೀವಿ. ಫಸ್ಟ್ ಪಾರ್ಟನ್ನು ಯಾರೆಲ್ಲ ನೋಡಿಲ್ಲಲ್ಲ ಫಸ್ಟ್ ಪಾರ್ಟ್ ನೋಡಿ, ಇದು ಸೆಕೆಂಡ್ ಪಾರ್ಟ್ ಇದೆ. ಇಷ್ಟು ನೋಡಿದರೆ 2 ಮತ್ತು 3 ಅಂಕದ ಪ್ರಶ್ನೆಗಳಲ್ಲಿ ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಹೆಲ್ಪ್ ಆಗ್ತದೆ. ಇನ್ನು ನೆಕ್ಸ್ಟ್ ನಾನು 4 ಮತ್ತು 5 ಅಂಕದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ಕೂಡ ಹಾಕ್ತೀನಿ, ಅದನ್ನು ಕೂಡ ನೋಡಿ. ವಿಡಿಯೋಗೊಂದು ಲೈಕ್ ಇರಲಿ, ನಿಮ್ಮ ಗೆಳೆಯರಿಗೊಂದು ಶೇರ್. ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಇದರ PDF ಲಿಂಕನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತಾರೆ, ಅದರಲ್ಲಿ ಕೂಡ ನೋಡಿಕೊಂಡು ಚೆನ್ನಾಗಿ ಓದ್ಕೊಡ್ರಿ. ಇಲ್ಲಿಯವರೆಗೆ ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇದ್ದಾವೆ. ಸೊ ಸಜೆಸ್ಟ್ ಮಾಡಿದ್ದೀನಿ, ಅವುಗಳನ್ನು ನೋಡಿ ಬೆನಿಫಿಟನ್ನು ತಗೊಳ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಸೊ ಜೀವಿಗಳು ಹೇಗೆ ಸಂತಾನೋತ್ಪತ್ತಿ ನಡೆಸ್ತವೆ ಪಾಠದಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್ ಯಾವಪ್ಪ ಅಂದ್ರೆ, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿ ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಗಿಂತ ಹೇಗೆ ಭಿನ್ನ, ಇದನ್ನು ವ್ಯತ್ಯಾಸದಲ್ಲಿನೂ ಕೂಡ ನಿಮಗೆ ಬರ್ಬೋದು. ಓಕೆನಾ? ಸೊ ಏನು ಬರೀತೀರಪ್ಪ ಅಂದರೆ, ಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯಲ್ಲಿ 2 ಪೋಷಕ ಜೀವಿಗಳು ಕಾರಣವಾದರೆ ಅಲೈಂಗಿಕ ರೀತಿಯಲ್ಲಿ ಒಂದೇ ಪೋಷಕ ಜೀವಿ ಕಂಡು ಬರ್ತದೆ. ಇನ್ನು ಮರಿಜೀವಿಗಳಲ್ಲಿ ಭಿನ್ನತೆ ಇದೆ, ಆದರೆ ಅಲೈಂಗಿಕ ಪ್ರಕ್ರಿಯೆಯಲ್ಲಿ ಭಿನ್ನತೆಯ ಪ್ರಮಾಣ ಕಡಿಮೆ ಅಂತಕ್ಕಂಥ 2 ಪಾಯಿಂಟ್ಸ್ಗಳನ್ನು ಬರಿಬಹುದು. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಪ್ಪ ಅಂದ್ರೆ, ಮಾನವನ ಗಂಡು ಸಂತಾನೋತ್ಪತ್ತಿಯಾದ ಭಾಗಗಳನ್ನು ಹೆಸರಿಸ್ರಿ, ಅವುಗಳ ಕಾರ್ಯಗಳನ್ನು ತಿಳಿಸ್ರಿ. ವೆರಿ ಇಂಪಾರ್ಟೆಂಟ್. ವೃಷಣಗಳು ಏನು ಮಾಡ್ತಾವ? ವೀರ್ಯಾಣುಗಳ ಉತ್ಪಾದನೆ ಮಾಡ್ತಾವ. ವೀರ್ಯನಾಳ ಏನು ಮಾಡ್ತದೆ? ವೃಷಣಗಳಿಂದ ವೀರ್ಯಾಣುಗಳನ್ನು ಸಾಗಿಸ್ತದೆ. ಪ್ರೋಸ್ಟೇಟ್ ಗ್ರಂಥಿ ಮತ್ತು ವೀರ್ಯಕೋಶಿಕೆ ವೀರ್ಯಾಣುಗಳನ್ನು ಪೋಷಿಸ್ತದೆ, ಸಾಗಾಣಿಕೆಯನ್ನು ಸುಲಭ ಮಾಡ್ತದೆ. ಶಿಶ್ನ ವೀರ್ಯಾಣುಗಳನ್ನು ಯೋನಿಯೊಳಗೆ ವರ್ಗಾವಣೆ ಮಾಡ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಇನ್ನು ಅದೇ ತರನಾಗಿ ಮಾನವನಲ್ಲಿ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗಗಳನ್ನು ಹೆಸರಿಸಿ, ಅವುಗಳ ಕಾರ್ಯಗಳನ್ನು ಕೂಡ ಕೇಳ್ಬೋದು. ಅಂಡಾಶಯಗಳು ಏನು ಮಾಡ್ತಾವ? ಅಂಡಾಣುಗಳ ಉತ್ಪತ್ತಿ ಮಾಡ್ತಾವ. ಅಂಡನಾಳ ಏನು ಮಾಡ್ತದೆ? ಅಂಡವನ್ನು ಗರ್ಭಕೋಶಕ್ಕೆ ಸಾಗಿಸ್ತದೆ. ಗರ್ಭಕೋಶ ಭ್ರೂಣದ ಬೆಳವಣಿಗೆಗೆ ಸಹಾಯಕ. ಯೋನಿ ವೀರ್ಯಾಣುಗಳನ್ನು ಸ್ವೀಕಾರ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಮುಂದಿನ ಪ್ರಶ್ನೆ, ಋತುಚಕ್ರ ಅಥವಾ ಋತುಸ್ರಾವ ಅಂದರೆ ಏನು? ಅಂಡಾಶಯದಿಂದ ಬಿಡುಗಡೆಯಾಗುವ ಅಂಡವು ಒಂದು ವೇಳೆ ಫಲಿತಗೊಳ್ಳದಿದ್ದರೆ ಗರ್ಭಕೋಶದ ಒಳಸ್ತರಿಯು ನಿಧಾನವಾಗಿ ಬಿರುಕು ಬಿಟ್ಟು ರಕ್ತ ಮತ್ತು ಲೊಳೆ ರೂಪದಲ್ಲಿ ಅದನ್ನು ಯೋನಿಯಿಂದ ಹೊರಹಾಕುವ ಪ್ರಕ್ರಿಯೆಯನ್ನು ಋತುಚಕ್ರ ಅಂತ ಕರಿತೀವಿ. ಹಾಗಾದರೆ ಬ್ಯಾಕ್ಟೀರಿಯಾ ಮತ್ತು ವೈರಸ್ಗಳಿಂದ ಹರಡೋ ರೋಗಗಳನ್ನು ಹೆಸರಿಸ್ರಿ. ಸೊ ಬ್ಯಾಕ್ಟೀರಿಯಾದಿಂದ ಸಿಫಿಲಸ್ ಮತ್ತು ಗೋನೋರಿಯಾ ಬರ್ತದೆ. ವೈರಸ್ನಿಂದ ಪ್ರಜನಾಂಗದ ಮೇಲೆ ಗುಳ್ಳೆಗಳು ಮತ್ತು ಏಡ್ಸ್ ಅಂತಕ್ಕಂಥ ರೋಗಗಳು ಬರ್ತವೆ. ಮುಂದಿನ ಪ್ರಶ್ನೆ, ಎಸ್, ಗರ್ಭ ನಿರೋಧಕತೆಯ ವಿವಿಧ ವಿಧಾನಗಳು ಯಾವುವು? ಒಂದನೇದು, ಶಿಶ್ನದ ಮೇಲೆ ಕಾಂಡೋಮನ್ನು ಧರಿಸಬೇಕು ಅಥವಾ ಯೋನಿಯೊಳಗೆ ಚೀಲವನ್ನು ಅಳವಡಿಸ್ತಾರೆ. ಎರಡನೇದು, ಬಾಯಿ ಮೂಲಕ ಮಾತ್ರೆಗಳನ್ನು ತೆಗೆದುಕೊಳ್ತಾರೆ. ಮೂರನೇದು, ಗರ್ಭ ನಿರೋಧಕ ಸಾಧನಗಳಾದ ವಂಕಿ ಮತ್ತು ಕಾಪರ್ ಟೀಗಳನ್ನು ಬಳಸ್ತಾರೆ. ನೆಕ್ಸ್ಟ್, ಶಸ್ತ್ರಕ್ರಿಯಾ ವಿಧಾನಗಳಾದ ವ್ಯಾಸೆಕ್ಟಮಿ ಮತ್ತು ಟ್ಯೂಬೆಕ್ಟಮಿಗಳನ್ನು ಅಳವಡಿಸಿಕೊಳ್ಳೋದ್ರಿಂದ ಗರ್ಭ ನಿರೋಧಕತೆಯನ್ನು ತಡೆಗಟ್ಟಬಹುದು. 3 ಮಾರ್ಕ್ಸ್ ಕ್ವಶನ್, ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿಯ ವಿಧಗಳನ್ನು ಉದಾಹರಣೆಯೊಂದಿಗೆ ಬರೆಯಿರಿ. ವಿಧಗಳನ್ನು ಎಲ್ಲಿ ನಡೀತದ? ಅಬಿಬಾ ಮತ್ತು ಲಿಶ್ಮೇನಿಯಾದಲ್ಲಿ. ತುಂಡರಿಕೆ ಸ್ಪೈರೋಗೈರಾದಲ್ಲಿ. ಪುನರುತ್ಪಾದನೆ ಹೈಡ್ರಾ ಮತ್ತು ಪ್ಲನೇರಿಯಾದಲ್ಲಿ. ಮಗ್ಗುವಿಕೆ ಹೈಡ್ರಾ ಮತ್ತು ಈಸ್ಟ್ಗಳಲ್ಲಿ. ಕಾಯಜ ರೀತಿಯ ಸಂತಾನೋತ್ಪತ್ತಿ ಕಬ್ಬು, ಗುಲಾಬಿ ಮತ್ತು ಬ್ರಯೋಫಿಲಮ್ನಲ್ಲಿ ನಡೀತದ. ಬೀಜಕಗಳ ಉತ್ಪಾದನೆ ರೈಜೋಪಸ್ನಲ್ಲಿ ನಡೀತದ. ಮುಂದಿನ ಪ್ರಶ್ನೆ, ಎಸ್, ಪರಾಗಸ್ಪರ್ಶ ಕ್ರಿಯೆ ಅಂದ್ರೆ ಏನು? ಅದರ ವಿಧಗಳನ್ನು ಹೆಸರಿಸ್ರಿ ಮತ್ತು ವಿವರಿಸ್ರಿ. ಇಲ್ಲಿ ಕೇಸರದಲ್ಲಿನ ಪರಾಗವು ಶಲಾಗಾಗ್ರಕ್ಕೆ ವರ್ಗಾವಣೆಯಾಗುವ ಪ್ರಕ್ರಿಯೆಯನ್ನು ನಾವು ಪರಾಗಸ್ಪರ್ಶ ಕ್ರಿಯೆ ಅಂತ ಕರಿತೀವಿ. ಇಲ್ಲಿ ಸ್ವಕೀಯ ಪರಾಗಸ್ಪರ್ಶ ಮತ್ತು ಪರಕೀಯ ಪರಾಗಸ್ಪರ್ಶ ಅಂತ 2 ಟೈಪ್ಸ್ ಇದಾವೆ. ಸ್ವಕೀಯ ಪರಾಗಸ್ಪರ್ಶ ಅಂದ್ರೆ ಒಂದು ಹೂವಿನ ಪರಾಗ ಅದೇ ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತದೆ. ಈ ವಿಧಾನಕ್ಕೆ ಯಾವುದೇ ಮಾಧ್ಯಮಗಳ ಅಗತ್ಯವಿಲ್ಲ. ಬಟ್ ಪರಕೀಯ ಪರಾಗಸ್ಪರ್ಶದಲ್ಲಿ ಒಂದು ಹೂವಿನ ಪರಾಗ ಇನ್ನೊಂದು ಹೂವಿನ ಶಲಾಕಾಗ್ರಕ್ಕೆ ವರ್ಗಾವಣೆ ಆಗ್ತದೆ. ಇಲ್ಲಿ ಬೇರೆ ಬೇರೆ ಮಾಧ್ಯಮಗಳ ಅಗತ್ಯವಿದೆ ಅನ್ನೋದನ್ನು ನೀವು ಬರಿಬೇಕು. ವೆರಿ ರಿಪೀಟೆಡ್ ಮತ್ತು ಟಾಪ್ ಕ್ವಶನ್, ಭ್ರೂಣ ಅಂದರೆ ಜರಾಯು. ಸೊ ಜರಾಯು ಅಂದರೆ ಏನು? ಈ ಜರಾಯುವಿನ ರಚನೆ ಮತ್ತು ಕಾರ್ಯಗಳನ್ನು ಬರೀರಿ. ನೆನಪಿರಲಿ, ಭ್ರೂಣ ತಾಯಿಯ ರಕ್ತದ ಮೂಲಕ ಪೋಷಣೆಯನ್ನು ಪಡೆಯುವ ವಿಶೇಷ ಅಂಗಾಂಶವೇ ಜರಾಯು. ಓಕೆನಾ? ಈ ಜರಾಯು ರಚನೆ ಹೇಗಿದೆಪ್ಪ ಅಂದ್ರೆ, ಇದು ತಾಯಿಯ ಗರ್ಭಕೋಶದಲ್ಲಿ ಕಂಡುಬರುವ ತಟ್ಟೆಯ ಆಕಾರದ ರಚನೆ ಆಗಿರ್ತದೆ. ಇದು ಭ್ರೂಣದ ಅಂಗಾಂಶದ ಭಾಗದಲ್ಲಿ ವಿಲಯಗಳನ್ನು ಹೊಂದಿರ್ತದೆ ಹಾಗೂ ತಾಯಿಯ ಕಡೆಗಿನ ಭಾಗದಲ್ಲಿ ವಿಲಯಗಳನ್ನು ಸುತ್ತುವರಿದಂತೆ ರಕ್ತಾವಕಾಶಗಳು ಹೊಂದಿರ್ತದೆ. ಇದ್ರ ಏನು ಕೆಲಸ ಮಾಡ್ತದಪ್ಪ ಅಂದ್ರೆ, ಇದು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸ್ತದೆ. ಬೆಳೀತಕ್ಕಂಥ ಭ್ರೂಣ ಉತ್ಪತ್ತಿ ಮಾಡುವ ತ್ಯಾಜ್ಯಗಳನ್ನು ತಾಯಿಯ ರಕ್ತಕ್ಕೆ ವರ್ಗಾಯಿಸುವ ಕೆಲಸವನ್ನು ಈ ಜರಾಯು ಮಾಡ್ತದೆ ಅಂತ ಬರೆದ್ರೆ ಸಾಕು. ಆಮೇಲೆ ನೆಕ್ಸ್ಟ್, ಅನುವಂಶೀಯತೆ ಪಾಠದಲ್ಲಿ ಬರ್ತಕ್ಕಂಥ 2 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿ ಏನು ಕ್ವಶನ್ ಬರ್ಬೋದಂದ್ರೆ, ಮೆಂಡಲ್ ರವರು ತಮ್ಮ ಪ್ರಯೋಗಕ್ಕೆ ಯಾವ ಸಸ್ಯಗಳನ್ನು ಆಯ್ಕೆ ಮಾಡಿಕೊಂಡರು ಮತ್ತು ಏಕೆ? ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು ಸ್ನೇಹಿತರೆ. ಸೊ ಮೆಂಡಲ್ ರವರು ಏನು ಮಾಡಿದ್ರಪ್ಪ ಅಂದ್ರೆ, ತಮ್ಮ ಪ್ರಯೋಗಕ್ಕೆ ಬಟಾಣಿ ಸಸ್ಯಗಳನ್ನೇ ಆಯ್ಕೆ ಮಾಡಿಕೊಂಡ್ರು. ಯಾಕಪ್ಪ ಅಂದ್ರೆ ಸಂಕ್ಷಿಪ್ತ ಅವಧಿಯ ಜೀವನ ಚಕ್ರವನ್ನು ಹೊಂದಿದಾವ, ಹೆಚ್ಚಿನ ಸಂಖ್ಯೆಯ ಬೀಜಗಳನ್ನು ಉತ್ಪತ್ತಿ ಮಾಡ್ತಾವ,
ಬಯಲು ಮತ್ತು ಕುಂಡಗಳಲ್ಲಿ ಬೆಳೆಸಬಹುದು, ಸ್ವಕೀಯ ಮತ್ತು ಪರಕೀಯ ಪರಾಗ ಸ್ಪರ್ಶ ಕ್ರಿಯೆಗೆ ಒಳಪಡಿಸಬಹುದು ಅನ್ನೋದನ್ನು ನೀವು ಪಾಯಿಂಟ್ಸ್ ಬರೆದ್ರೆ ಕೂಡ ನಿಮ್ಮ ಉತ್ತರ ಕರೆಕ್ಟ್ ಆಗ್ತದೆ. ಇನ್ನೊಂದು ಪ್ರಶ್ನೆ ಬರ್ತದೆ, ವೆರಿ ಟಾಪ್ ಕ್ವಶನ್. ಮಾನವನಲ್ಲಿ ಲಿಂಗ ನಿರ್ಧಾರಣಾ ಪ್ರಕ್ರಿಯೆಯನ್ನು ವಿವರಿಸಿ. ಕಲ್ಕೊಂಡು ಹೋಗ್ರಿ, ಬಂದೇ ಬರೋ ಪ್ರಶ್ನೆ. ಮಾನವರಲ್ಲಿ ತಂದೆಯಿಂದ ಲಿಂಗ ನಿರ್ಧರಿಸಲ್ಪಡ್ತದೆ. ಪುರುಷರ XY, ಮಹಿಳೆಯರ XX ಎಂಬ ಲಿಂಗ ವರ್ಣತಂತುಗಳನ್ನು ಹೊಂದಿರ್ತದೆ. ಮಗುವು ತಂದೆಯಿಂದ X, ತಾಯಿಯಿಂದ X ವರ್ಣತಂತು ಪಡೆದರೆ ಹೆಣ್ಣಾಗ್ತದೆ. ಮಗು ತಂದೆಯಿಂದ Y, ತಾಯಿಯಿಂದ X ವರ್ಣತಂತು ಪಡೆದರೆ ಗಂಡಾಗ್ತದೆ. ಇದೇ ಮಾನವರಲ್ಲಿ ಲಿಂಗ ನಿರ್ಧಾರಣ ಪ್ರಕ್ರಿಯೆ. ಮುಂದಿನ ಪಾಠ ಇತ್ತು ಸ್ನೇಹಿತರೆ, ಬೆಳಕು, ಪ್ರತಿಫಲನ ಮತ್ತು ವಕ್ರೀಭವನ ಪಾಠದಲ್ಲಿ ಬರ್ತಕ್ಕಂಥ ವೆರಿ ಟಾಪ್ ಕ್ವಶನ್ ಏನಪ್ಪ ಅಂದರೆ, ಸೊ ಅದರಲ್ಲಿ ಫಸ್ಟ್ ಬರ್ತಕ್ಕಂಥದ್ದೇ ಸಮತಲ ದರ್ಪಣದಲ್ಲಿ ಉಂಟು ಮಾಡುವ ಪ್ರತಿಬಿಂಬದ ಲಕ್ಷಣಗಳನ್ನು ಬರೀರಿ. ಇಲ್ಲಿ ಸೊ ಯಾವೆಲ್ಲ ಲಕ್ಷಣಗಳಿದಾವಪ್ಪ ಅಂದ್ರೆ, ಪ್ರತಿಬಿಂಬದ ಗಾತ್ರ ವಸ್ತುವಿನ ಗಾತ್ರಕ್ಕೆ ಸಮ ಇರ್ತದೆ. ವಸ್ತು ದರ್ಪಣದಿಂದ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ಪ್ರತಿಬಿಂಬ ಮೂಡ್ತದೆ. ದರ್ಪಣದಿಂದ ಹಿಂದೆ ಪ್ರತಿಬಿಂಬ ಉಂಟಾಗ್ತದೆ. ಪ್ರತಿಬಿಂಬ ಪಾರ್ಶ್ವ ಪಲ್ಲಟ ಹೊಂದುತ್ತದೆ. ಎಲ್ಲಿ? ಸಮತಲ ದರ್ಪಣದಲ್ಲಿ. ವೆರಿ ರಿಪೀಟೆಡ್ ಕ್ವಶನ್. ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ಬರೀರಿ. ಸೊ ಬಹೆಟ್ ಮಾಡ್ಕೊಂಡು ಹೋಗಲೇಬೇಕು. ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮಾನ ಇರ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ಒಂದೇ ಸಮತಲದಲ್ಲಿ ಬರ್ತಾವೆ. ಇನ್ನು ಮುಂದಿನ ಪ್ರಶ್ನೆ, ನಿಮ್ನ ದರ್ಪಣದ ಉಪಯೋಗಗಳು. ಒಂದೇದು ಟಾರ್ಚ್ ಮತ್ತು ತಪಾಸಣಾ ದೀಪಗಳಲ್ಲಿ, ವಾಹನದ ಮುಂಭಾಗದ ದೀಪಗಳಲ್ಲಿ, ಕ್ಷೌರ ದರ್ಪಣ. ದಂತ ವೈದ್ಯರು ಏನು ಮಾಡ್ತಾರಪ್ಪ ಅಂದ್ರೆ, ಯಾವ ದರ್ಪಣ ಬಳಸ್ತಾರೆ? ನಿಮ್ನ ದರ್ಪಣವನ್ನು ಬಳಸ್ತಾರೆ. ಮುಂದಿನ ಪ್ರಶ್ನೆ, ವಕ್ರೀಭವನದ ನಿಯಮಗಳನ್ನು ಬರೀರಿ. ಯಾವೆಲ್ಲ ವಕ್ರೀಭವನದ ನಿಯಮಪ್ಪ ಅಂತಂದ್ರೆ, ಸೊ ಒಂದೇದು ಪತನ ಕಿರಣ, ವಕ್ರೀಮ ಕಿರಣ, ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲ ಒಂದೇ ಸಮತಲದಲ್ಲಿ ಇರ್ತಾವೆ. ಎರಡನೇದು, ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ, ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ನಿಷ್ಪತ್ತಿ ಸ್ಥಿರವಾಗಿಯೇ ಇರ್ತದೆ. ಒಂದು ಪ್ರಶ್ನೆ ಕೇಳಿದ್ದಾರೆ, ಸೀಮೆ ಎಣ್ಣೆ ಸಾಪೇಕ್ಷ ವಕ್ರೀಭವನ ಸೂಚ್ಯಂಕ 1.44 ಆದರೆ ಇದರ ಅರ್ಥ ಬರೀರಿ ಅಂತ ಕೇಳಿದ್ದಾರೆ. ಅಂದರೆ ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ಸೀಮೆ ಎಣ್ಣೆ ಬೆಳಕಿನ ವೇಗದ ಅನುಪಾತ 1.44 ಆಗಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಈ ಪಾಠಕ್ಕೆ ಬರೋಣ. ಇಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ನೋಡ್ರಿ. ಸೊ ಫಸ್ಟ್ ಏನಾಗಿತ್ತಪ್ಪ ಅಂತಂದ್ರೆ, ಕಾಮನ ಬಿಲ್ಲು ಉಂಟಾಗಲು ಕಾರಣವೇನು ಅಂತ ಕೇಳಿದ್ದಾರೆ. ಸೂರ್ಯನ ಎದುರಿನಲ್ಲಿರುವ ಮಳೆಯ ಸಣ್ಣ ನೀರಿನ ಹನಿಗಳು ಪಟ್ಟಕದ ರೀತಿಯಲ್ಲಿ ವರ್ತಿಸಿ ಕಾಮನ ಬಿಲ್ಲುವನ್ನು ಉಂಟು ಮಾಡ್ತಾವೆ. ಈ ಸೂರ್ಯನ ಬೆಳಕು ನೀರಿನ ಹನಿಗಳ ಮೂಲಕ ಪ್ರವೇಶಿಸಿದಾಗ ವಕ್ರೀಭವನವನ್ನು ಹೊಂದಿ ವಿಭಜನೆಯನ್ನು ಉಂಟು ಮಾಡ್ತದೆ. ವೆರಿ ಟಾಪ್ ಕ್ವಶನ್. ನಕ್ಷತ್ರಗಳು ಮಿನುಗಲು ಕಾರಣ ಏನು? ನಕ್ಷತ್ರದಿಂದ ಬರುವ ಬೆಳಕು ವಾತಾವರಣದಲ್ಲಿನ ಗಾಳಿಯ ಪದರಗಳಿಂದಾಗಿ ವಕ್ರೀಭವನವನ್ನು ಹೊಂದಿ ಸ್ವಲ್ಪ ಮಟ್ಟಿಗೆ ಬಾಗ್ತವೆ. ಇದರಿಂದ ನಕ್ಷತ್ರಗಳ ಸ್ಥಾನದಲ್ಲಿ ತೋರಿಕೆಯ ಬದಲಾವಣೆ ಆಗೋದ್ರಿಂದ ನಕ್ಷತ್ರಗಳು ಮಿನುಗ್ತವೆ. ಮುಂದಿನ ಪ್ರಶ್ನೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕೆಂಪು ಬಣ್ಣದಿಂದ ಕಾಣಲು ಕಾರಣ ಏನು? ಈ ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯನಿಂದ ಬರುವ ಬೆಳಕು ಹೆಚ್ಚು ದೂರ ವಾಯುಮಂಡಲದಲ್ಲಿ ಹಾದು ಹೋಗೋದ್ರಿಂದ ಹೆಚ್ಚು ತರಂಗಾಂತರವುಳ್ಳ ಕೆಂಪು ಬಣ್ಣವನ್ನು ಚದುರಿಸ್ತಾವೆ. ಮುಂದಿನ ಪ್ರಶ್ನೆ, ಆಕಾಶದ ಬಣ್ಣ ನೀಲಿಯಾಗಲು ಕಾರಣ ಏನು? ವಾತಾವರಣದ ಅಣುಗಳ ಗೋಚರ ಬೆಳಕಿನ ತರಂಗಾಂತರಗಿಂತ ಸಣ್ಣದಾಗಿ ಇರೋದ್ರಿಂದ ಬೆಳಕು ಕಡಿಮೆ ತರಂಗಾಂತರವುಳ್ಳ ನೀಲಿ ಬಣ್ಣವನ್ನು ಹೆಚ್ಚು ಚದುರಿಸುವಂತೆ ಮಾಡ್ತದೆ. ಮುಂದಿನ ಪ್ರಶ್ನೆ, ಗ್ರಹಗಳು ಏಕೆ ಮಿನುಗೋದಿಲ್ಲ? ಗ್ರಹಗಳು ಭೂಮಿಯ ಬಹಳ ಸಮೀಪ ಇರೋದ್ರಿಂದ ಅವು ಬಿಂದುವಿನಂತೆ ವರ್ತಿಸದೆ ಬೆಳಕಿನ ಮೂಲಗಳಂತೆ ವರ್ತಿಸ್ತಾವ. ಸೊ ಹೀಗಾಗಿ ಅವು ಮಿನುಗೋದೇ ಇಲ್ಲ ಅಂತ ಬರಿಬೇಕು. 3 ಮಾರ್ಕ್ಸ್ ಕ್ವಶನ್. ಸಮೀಪ ದೃಷ್ಟಿ ದೋಷ ಅಂದರೆ ಏನು? ಕಾರಣ, ನಿವಾರಣೆಗಳನ್ನು ಬರೀರಿ. ನೆನಪಿರಲಿ, ಸಮೀಪ ದೃಷ್ಟಿ ಅಂದ್ರೆ ಸಮೀಪದ ವಸ್ತುಗಳು ಸ್ಪಷ್ಟವಾಗಿ ಕಾಣ್ತಾವ, ದೂರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸ್ತಾವ. ಸೊ ಇದಕ್ಕೇನಪ್ಪ ಕಾರಣ ಅಂದ್ರೆ, ಮಸೂರದ ವಕ್ರತೆ ಹೆಚ್ಚಾಗಿರ್ತದೆ, ಪ್ರತಿಬಿಂಬಗಳು ರೆಟಿನಾ ಮುಂಭಾಗದಲ್ಲಿ ಮೂಡ್ತಾವ. ಹೆಂಗೆ ನಿವಾರಣೆ ಮಾಡ್ತೀರಿ? ನಿಮ್ನ ಮಸೂರ ಬಳಕೆ ಮಾಡೋದ್ರಿಂದ ಸಮೀಪ ದೃಷ್ಟಿಯನ್ನು ನಿವಾರಿಸಬಹುದು. ಮುಂದಿನ ಪ್ರಶ್ನೆ, ದೂರದೃಷ್ಟಿ ಅಂದ್ರೆ ಏನು? ಅದರ ಕಾರಣ, ನಿವಾರಣಾ ಕ್ರಮಗಳನ್ನು ಬರೀರಿ. ದೂರದೃಷ್ಟಿ ದೋಷ ಅಂದ್ರೆ ದೂರದ ವಸ್ತುಗಳು ಸ್ಪಷ್ಟವಾಗಿ ಕಾಣಿಸ್ತಾವ, ಹತ್ತಿರದ ವಸ್ತುಗಳು ಅಸ್ಪಷ್ಟವಾಗಿ ಕಾಣಿಸ್ತಾವ. ಓಕೆನಾ? ಇದಕ್ಕೆ ಕಾರಣ ಏನಪ್ಪ ಅಂದ್ರೆ, ಮಸೂರದ ವಕ್ರತೆ ತೆಳುವಾಗಿರ್ತದೆ, ಪ್ರತಿಬಿಂಬಗಳು ರೆಟಿನಾ ಪರದೆಯ ಹಿಂಭಾಗದಲ್ಲಿ ಮೂಡ್ತಾವ. ಇದನ್ನು ಹೇಗೆ ನಿವಾರಿಸ್ತೀರಂದ್ರೆ, ಪಿನ ಮಸೂರ ಬಳಕೆಯನ್ನು ಮಾಡಿ ನಾವು ದೂರದೃಷ್ಟಿ ದೋಷವನ್ನು ನಿವಾರಿಸ್ಬೋದು. ಮುಂದಿನ ಪ್ರಶ್ನೆ, ಪ್ರೆಸ್ ಬಯೋಫಿಯಾ ಅಂದರೆ ಏನು? ಅದರ ಕಾರಣ ಮತ್ತು ನಿವಾರಣಾ ಕ್ರಮಗಳನ್ನು ಬರೀರಿ. ವಯಸ್ಸಾದಂತೆ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಕಡಿಮೆಯಾಗೋದ್ರಿಂದ ಸಮೀಪ ದೃಷ್ಟಿ ದೋಷ ಮತ್ತು ದೂರದೃಷ್ಟಿ ದೋಷ ಉಂಟಾಗೋದೇ ಪ್ರೆಸ್ ಬಯೋಫಿಯಾ ಅಂತ ಕರಿತೀವಿ. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ, ಮಸೂರ ತನ್ನ ಸ್ಥಿತಿಸ್ಥಾಪಕ ಶಕ್ತಿ ಕಳೆದುಕೊಳ್ಳೋದು, ಕ್ರಮೇಣ ಸಿಲಿಯರಿ ಸ್ನಾಯುಗಳು ದುರ್ಬಲಗೊಳ್ಳೋದು. ಸೊ ಇದರ ನಿವಾರಣೆ ದ್ವಿಸಂಗಮ ಮಸೂರದ ಬಳಕೆಯನ್ನು ಮಾಡೋದ್ರಿಂದ ಪ್ರೆಸ್ ಬಿಯೋಫಿಯಾಗಳನ್ನು ಬಗೆಹರಿಸಬಹುದು. ಮುಂದಿನ ಪಾಠ.
ಸೊ ಮುಂದಿನ ಪ್ರಶ್ನೆ ಇತ್ತು, ಅಮಿಮೀಟರ್ ಎಂದರೆ ಏನು? ಈ ಅಮಿಮೀಟರ್ ವಿದ್ಯುತ್ ಮಂಡಲದಲ್ಲಿ ಹೇಗೆ ಜೋಡಿಸ್ತಾರೆ? ನೆನಪಿರಲಿ, ಮಂಡಲದಲ್ಲಿನ ವಿದ್ಯುತ್ ಪ್ರವಾಹದ ದರವನ್ನು ಅಳೆಯುವ ಸಾಧನವೇ ಅಮಿಮೀಟರ್. ಅಮಿಮೀಟರ್ ಅನ್ನು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸ್ತಾರೆ. ಮುಂದಿನ ಪ್ರಶ್ನೆ, ವೋಲ್ಟಾಮೀಟರ್ ಅಂದರೆ ಏನು? ಇದನ್ನು ಮಂಡಲದಲ್ಲಿ ಹೇಗೆ ಜೋಡಿಸ್ತಾರೆ? ಸೊ ಮಂಡಲದಲ್ಲಿನ ವಿಭವಾಂತರವನ್ನು ಅಳೆಯಲು ಬಳಸುವ ಉಪಕರಣವನ್ನು ವೋಲ್ಟಮೀಟರ್ ಅಂತ ಕರಿತೀವಿ. ಈ ವೋಲ್ಟಮೀಟರನ್ನು ರೋಧಕ್ಕೆ ಸಮಾಂತರವಾಗಿ ಜೋಡಿಸ್ತಾರೆ. ಒಂದು ಲೆಕ್ಕ ಕೇಳಿದಾರೆ, 12 ವೋಲ್ಟ್ ವಿಭವಾಂತರ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಸಿ ಆವೇಶಗಳು ಚಲಿಸಿದಾಗ ಆಗೋ ಕೆಲಸ ಎಷ್ಟು? ವಿ 12 ವೋಲ್ಟ್ ಕೊಟ್ಟಿದ್ದಾರೆ, ಡಬ್ಲ್ಯೂ ಕಂಡುಹಿಡಿಬೇಕು. ಸೊ ಡಬ್ಲ್ಯೂ ಈಕ್ವಲ್ ಟು ವಿ ಇಂಟು ಕ್ಯೂ ಸೂತ್ರದ. ಸೊ 12 ಇಂಟು 2 ಅಂತಂದ್ರೆ 24 ಜೂಲ್ ಬರ್ತದೆ. ಸೊ 24 ಜೂಲ್ ಇಸ್ ದ ರೈಟ್ ಆನ್ಸರ್ ಅಂತಕ್ಕಂಥದ್ದು ಬರ್ತದೆ. ವಿ 12 ಕೊಟ್ಟಿದ್ರು, ಸಿ 2 ಕೂಲಂಬದ, ಡಬ್ಲ್ಯೂ ಅನ್ನು ಕಂಡುಹಿಡಿಬೇಕಿತ್ತು. ಇನ್ನು ರೋಧ ಅಂದರೆ ಏನು? ರೋಧ ಅವಲಂಬಿಸಿರುವ ಅಂಶಗಳನ್ನು ಬರೀರಿ, ವೆರಿ ಇಂಪಾರ್ಟೆಂಟ್. ಸೊ ಏನಪ್ಪ ಅಂತಂದ್ರೆ, ಆವೇಶಗಳ ಚಲನೆಗೆ ವಾಹಕದ ಅಡಚಣೆಗೆ ಪ್ರತಿರೋಧಕ ವಿರೋಧನೆ ನಾವು ರೋಧ ಅಂತ ಕರಿತೀವಿ. ಸೊ ವಾಹಕದ ಅಡ್ಡ, ವಾಹಕದ ಉದ್ದ, ವಾಹಕದ ತಾಪ, ವಾಹಕದ ಅಡ್ಡ ಕೊಯ್ತ, ವಾಹಕದ ಪ್ರಾಕೃತಿಕ ಗುಣ, ಈ 4 ಪಾಯಿಂಟ್ಗಳನ್ನು ಬೈಪಾಟ್ ಮಾಡಿಕೊಡ್ರಿ. ಇದು ರೋಧ ಅವಲಂಬಿಸಿರುವ ಅಂಶಗಳು ಅಂತ ಬರ್ತದೆ. ಮುಂದಿನ ವೆರಿ ರಿಪೀಟೆಡ್ ಕ್ವಶನ್, ಜೌಲನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸ್ರಿ. ಏನು ಹೇಳ್ತದಪ್ಪ ಅಂದ್ರೆ, ಒಂದು ರೋಧಕದಲ್ಲಿ ಉತ್ಪತ್ತಿಯಾಗುವ ಉಷ್ಣ ಅದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ರೋಧಕ್ಕೆ ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿ ಇರ್ತದೆ. ಇದನ್ನು ಸೂತ್ರದಲ್ಲಿ H=I²RT ಅಂತ ಬರಿಬಹುದು. ಒಂದು ಲೆಕ್ಕ ಕೊಟ್ಟಿದ್ದಾರೆ, ಈ ಮಂಡಲದಲ್ಲಿ ಒಟ್ಟು ರೋಧವನ್ನು ಕಂಡುಹಿಡಿಬೇಕು. ಸೊ ಮಂಡಲದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹನ ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ವಿ 18 ವೋಲ್ಟ್, ಐ ಕಂಡುಹಿಡಿಬೇಕು, RT ಕಂಡುಹಿಡಿಬೇಕು, RS 6 ಓಮ್ ಅದ. ಸೂತ್ರ RT = RS + RP. ಸೊ ಫಸ್ಟ್ ಏನು ಕಂಡುಹಿಡಿರಿ, RP. ಸೊ ಅದು 9 ಓಮ್ ಬರ್ತದೆ. ವಿ R ಅಂದರೆ 2 ಆಂಪಿಯರ್ ಅಂತಕ್ಕಂಥದ್ದು ಬರ್ತದೆ. ಸ್ವಲ್ಪ ಪಾಸ್ ಮಾಡಿಕೊಂಡು ಡೀಟೇಲ್ ಆಗಿ ಅದನ್ನು ನೋಡ್ಕೊಡ್ರಿ. ಸೊ ಇದೇ ಪಾಠದಲ್ಲಿ ಬರ್ತಕ್ಕಂಥ 3 ಮಾರ್ಕ್ಸ್ ಕ್ವಶನ್ ಏನಪ್ಪ ಅಂತಂದ್ರೆ, ರೋಧಕದ ಸರಣಿ ಜೋಡಣೆಯ ಅನಾನುಕೂಲಗಳು, ರೋಧಕದ ಸಮಾಂತರ ಜೋಡಣೆಯ ಅನುಕೂಲಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ಸೊ ನೋಡಿ, ಫಸ್ಟ್ ಏನು ಬರಿಬೇಕಂದ್ರೆ, ಮಂಡಲದಲ್ಲಿ ಸಾಧನ ಒಂದು ಕೆಟ್ಟು ಹೋದರೆ ಮಂಡಲ ತೆರೆದ ಮಂಡಲವಾಗ್ತದೆ. ಮಂಡಲದ ಒಟ್ಟು ರೋಧ ಎಷ್ಟಾಗುತ್ತದೆ? ವಿದ್ಯುತ್ ಪ್ರವಾಹದ ಪ್ರಮಾಣ ಕಡಿಮೆ ಆಗ್ತದೆ. ಮಂಡಲದಲ್ಲಿ ಸಾಧನ ಒಂದು ಕೆಟ್ಟು ಹೋದರೆ ತೆರೆದ ಮಂಡಲವಾಗುವುದಿಲ್ಲ. ಪ್ರತಿಯೊಂದು ಸಾಧನಗಳು ನಿರ್ದಿಷ್ಟ ಪ್ರಮಾಣದ ವಿದ್ಯುತ್ ಪ್ರವಾಹ ಪಡೆದು ಸಾಧನಗಳ ಕಾರ್ಯಕ್ಷಮತೆ ಹೆಚ್ಚುತ್ತದೆ ಅಂತಕ್ಕಂಥದ್ದು ಅವ್ರ ಪಾಯಿಂಟ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇನ್ನೂ ಕೂಡ ಈ ಕ್ವಶನನ್ನು ನೀವು ಡೀಟೇಲ್ ಆಗಿ ನೋಡ್ಕೊಡ್ರಿ. ವಾಹಕದಲ್ಲಿ ಸರಣಿ ಜೋಡಣೆಯ ಅನಾನುಕೂಲಗಳು, ಸಮಾಂತರ ಜೋಡಣೆಯ ಅನುಕೂಲಗಳು. ಯಾಕಂದ್ರೆ ಈ ಕ್ವಶನ್ ಏನಪ್ಪ ಅಂದ್ರೆ ನಾವು ಫಿಕ್ಸ್ ಅಂತ ನಾವೇನು ಮಾಡ್ಬೋದು ಹೇಳ್ಬೋದು. ಮುಂದಿನ ಪ್ರಶ್ನೆ, ವಿದ್ಯುತ್ ಕಾಂತೀಯ ಪರಿಣಾಮ ಅಂದ್ರೇನು? ಈ ಪರಿಣಾಮದಿಂದ ಕೆಲಸ ಮಾಡೋ ಸಾಧನಗಳನ್ನು ಬರೀರಿ ಅಂತ ಕೇಳಿದ್ದಾರೆ. ನೆನಪಿರಲಿ, ವಿದ್ಯುತ್ ಪ್ರವಾಹವಿರುವ ವಾಹಕದ ಸುತ್ತ ಕಾಂತಕ್ಷೇತ್ರ ಉಂಟಾಗ್ತದೆ. ಇದೇ ಪರಿಣಾಮಕ್ಕೆ ವಿದ್ಯುತ್ ಕಾಂತೀಯ ಪರಿಣಾಮ ಅಂತಾನೆ ಹೇಳ್ತೀವಿ. ಆಮೇಲೆ ಈ ಪರಿಣಾಮದಿಂದ ಕೆಲಸ ಮಾಡೋ ಸಾಧನಗಳು ವಿದ್ಯುತ್ ಮೋಟಾರ್ ಮತ್ತು ವಿದ್ಯುತ್ ಜನಕ. ಮುಂದಿನ ಪ್ರಶ್ನೆ, ಸೋಲೆನಾಯ್ಡ್ ಅಂದರೆ ಏನು? ಸೋಲೆನಾಯ್ಡ್ ಒಳಗೆ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರವಾಗಿರ್ತದೆ, ಏಕೆ ಅಂತ ಕೇಳಿದ್ದಾರೆ. ಇದು ಏನಪ್ಪ ಪ್ರಶ್ನೆ ಉತ್ತರ ಅಂದ್ರೆ, ಅವಾಹಕದ ಹೊದಿಕೆ ಇರುವ ತಾಮ್ರದ ತಂತಿಯ ಸಿಲಿಂಡರ್ ಆಕಾರದ ಸುರುಳಿಯನ್ನು ಸೋಲೆನಾಯ್ಡ್ ಅಂತ ಕರಿತೀವಿ. ಈ ಸೋಲೆನಾಯ್ಡ್ ಒಳಗೆ ಕಾಂತೀಯ ಬಲರೇಖೆಗಳು ಪರಸ್ಪರ ಸಮಾಂತರವಾಗಿರ್ತಾವ, ಏಕೆಂದರೆ ಪ್ರತಿ ಬಿಂದುವಿನಲ್ಲಿ ಕಾಂತಕ್ಷೇತ್ರ ಸಮಾನನೇ ಇರ್ತದೆ. ಮುಂದಿನ ಪ್ರಶ್ನೆ, ವಿದ್ಯುತ್ ಕಾಂತ ಅಂದರೆ ಏನು? ಅದರ ಉಪಯೋಗ ಬರೀರಿ. ಮೆದು ಕಬ್ಬಿಣಕ್ಕೆ ಅವಾಹಕ ಹೊದಿಕೆ ಇರುವ ವಾಹಕ ತಂತಿಯನ್ನು ಸುತ್ತಿ ವಿದ್ಯುತ್ ಹರಿಸಿದಾಗ ಅದು ಕಾಂತವಾಗ್ತದೆ. ಇದನ್ನೇ ವಿದ್ಯುತ್ ಕಾಂತ ಅಂತ ಕರಿತೀವಿ. ಇದನ್ನು ಕಾಲಿಂಗ್ ಬೆಲ್ ಆಗಿರ್ಬೋದು, ವಿದ್ಯುತ್ ರೈಲ್, ಕ್ರೇನ್ಗಳಲ್ಲಿ ಏನು ಮಾಡ್ತಾರಪ್ಪ ಅಂದ್ರೆ ಬಳಸ್ತಾರೆ. ಸೊ 3 ಮಾರ್ಕ್ಸ್ ಕ್ವಶನ್, ಒಂದು ಕಾಂತದ ಸುತ್ತ ಕಾಂತೀಯ ಬಲರೇಖೆಗಳ ದಿಕ್ಸೂಚಿಯನ್ನು ಬಳಸಿ ಹೇಗೆ ಗುರುತಿಸುವಿರಿ, ವಿವರಿಸಿರಿ. ಈ ಕ್ವಶನ್ ಭಾಳ ಇಂಪಾರ್ಟೆಂಟ್ ಅದ, ಫಿಕ್ಸ್ ಅಂತಲೂ ಕೂಡ ಹೇಳ್ಬೋದು. ಈ ಪ್ರಯೋಗವನ್ನು ಕಲ್ಕೊಂಡು ಹೋಗಲೇಬೇಕು. ಒಂದು ಸಣ್ಣ ದಿಕ್ಸೂಚಿ ಮತ್ತು ಒಂದು ದಂಡಕಾಂತವನ್ನು ತೆಗೆದುಕೊಳ್ಳಬೇಕು. ಬಿಳಿ ಹಾಳೆ ಮೇಲೆ ದಂಡಕಾಂತ ಇಟ್ಟು ಅದರ ಸುತ್ತ ಸೀಮಾರೇಖೆಯನ್ನು ಎಳಿಬೇಕು. ನಂತರ ದಿಕ್ಸೂಚಿಯನ್ನು ಉತ್ತರ ಧ್ರುವದಲ್ಲಿ ಇಡಬೇಕು ಮತ್ತು ಅದು ನಿರ್ದೇಶಿಸುವ ದಿಕ್ಕಿಗೆ ಗುರುತು ಮಾಡಿಕೊಳ್ಳಬೇಕು. ಗುರುತಿಸಿದ ಸ್ಥಾನದಲ್ಲಿ ಮತ್ತೆ ದಿಕ್ಸೂಚಿಯನ್ನು ಇಟ್ಟು ಅದು ನಿರ್ದೇಶಿಸುವ ಬಿಂದು ಗುರುತಿಸಿ ಹಾಗೆ ಮುಂದುವರಿಸಬೇಕು. ನಂತರ ಎಲ್ಲ ಬಿಂದುಗಳನ್ನು ಸೇರಿಸಿದಾಗ ಬಲರೇಖೆ ಸೂಚಿಸ್ತದೆ ಅನ್ನೋದು ಇಂಪಾರ್ಟೆಂಟ್. ಕಾಂತೀಯ ಬಲರೇಖೆಗಳ ಗುಣಗಳು ನೋಡ್ಕೊಂಡೋಗ್ರಿ. ಈ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ತಾವೆ. ಯಾವುದೇ ಎರಡು ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸೋದಿಲ್ಲ. 3ನೇ ಪಾಯಿಂಟು, ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದವರೆಗೆ ಕಾಂತೀಯ ಬಲರೇಖೆಗಳು ಇರ್ತಾವೆ. ನೆಕ್ಸ್ಟ್, ಕಾಂತೀಯ ಬಲರೇಖೆಗಳು ಆವೃತ್ತ ಜಾಲಗಳಾಗಿವೆ ಅನ್ನೋದನ್ನು 4 ಇದನ್ನಲ್ಲಿ ಕೊಟ್ಟಿದ್ದಾರೆ, ಬರೀರಿ. ಮುಂದಿನ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಕಾಂತಕ್ಷೇತ್ರದ ದಿಕ್ಕು ಸುರುಳಿಯ ಚಲನೆಯ ದಿಕ್ಕನ್ನು ಸೂಚಿಸುವ ನಿಯಮ ಯಾವುದು? ಈ ನಿಯಮವನ್ನು ನಿರೂಪಿಸಿರಿ ಅಂತ ಕೇಳಿದರೆ
ಇದು ಮೋಸ್ಟ್ ಇಂಪಾರ್ಟೆಂಟ್ ಅದ. ಇದು ಫ್ಲೆಮಿಂಗನ ಬಲಗೈ ನಿಯಮ ಅಂತ ಹೇಳ್ತಾರೆ. ಏನು ಹೇಳ್ತದಪ್ಪ ಅಂದ್ರೆ ಫ್ಲೆಮಿಂಗನ ಬಲಗೈ ನಿಯಮ, ನಮ್ಮ ಬಲಗೈನ ಮಧ್ಯದ ಬೆರಳು, ತೋರು ಬೆರಳು ಹಾಗೂ ಹೆಬ್ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹಿಡಿದಾಗ ಹೆಬ್ಬೆರಳು ವಾಹಕದ ಚಲನೆಯ ದಿಕ್ಕು, ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುತ್ತದೆ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಇತ್ತು. ಮುಂದಿನ ಪ್ರಶ್ನೆ, ಎಸ್, ಓಝೋನ್ ಪದರು ಶಿಥಿಲಗೊಳ್ಳುವುದರಿಂದ ಆಗುವ ದುಷ್ಪರಿಣಾಮಗಳೇನು ಅನ್ನೋದು ಪ್ರಶ್ನೆ ಇತ್ತು. ಇದು ಸೂರ್ಯನಿಂದ ಬರುವ ನೇರಳಾತೀತ ವಿಕಿರಣಗಳು ಭೂಮಿಯನ್ನು ತಲುಪಿಸ್ತದ. ಇದರಿಂದ ಜೀವಿಗಳಿಗೆ ಹೆಚ್ಚು ಹಾನಿಯಾಗ್ತದ, ಮಾನವರಲ್ಲಿ ಚರ್ಮದ ಕ್ಯಾನ್ಸರ್ ಉಂಟು ಮಾಡ್ತದ, ಜಾಗತಿಕ ತಾಪಮಾನ ಹೆಚ್ಚುತ್ತದೆ ಅನ್ನೋದನ್ನು ಪಾಯಿಂಟ್ಸ್ಗಳನ್ನು ಬರೀರಿ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಅಂದ್ರೇನು, ಉದಾಹರಣೆ ಕೊಡಿ. ಸೂಕ್ಷ್ಮ ಜೀವಿಗಳಿಂದ ಸರಳವಾಗಿ ವಿಭಜನೆಗೊಳ್ಳುವ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತುಗಳು ಅಂತ ಕರಿತೀವಿ. ಉದಾಹರಣೆ ಸಗಣಿ, ಕಾಗದ, ಹಣ್ಣಿನ ಸಿಪ್ಪೆಗಳು ಇತ್ಯಾದಿ. ಇನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳಂದ್ರೇನು, ಉದಾಹರಣೆ ಕೊಡಿ. ಸೂಕ್ಷ್ಮ ಜೀವಿಗಳಿಂದ ವಿಭಜನೆಗೊಳ್ಳದ ವಸ್ತುಗಳನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಅಂತ ಕರಿತೀವಿ. ಉದಾಹರಣೆ ಪ್ಲಾಸ್ಟಿಕ್, ಗಾಜು, ಲೋಹಗಳು, ಕೀಟನಾಶಕಗಳು, DDT ಇತ್ಯಾದಿ. ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕಗಳ ಪಾತ್ರ ವೆರಿ ಇಂಪಾರ್ಟೆಂಟ್. ಪರಿಸರವನ್ನು ಶುಚಿ ಮಾಡ್ತವೆ. ಸತ್ತ ವಸ್ತುಗಳಲ್ಲಿ ಸಂಕೀರ್ಣ ಪದಾರ್ಥವನ್ನು ಸರಳ ವಸ್ತುವಾಗಿ ವಿಘಟಿಸ್ತವೆ. ಪೋಷಕಾಂಶಗಳನ್ನು ಮತ್ತೆ ಸಂಗ್ರಹ ಮೂಲಕ್ಕೆ ಸೇರುವಂತೆ ಮಾಡ್ತವೆ. ತಮ್ಮ ವಿಘಟನಾ ಕ್ರಿಯೆಯಿಂದ ಮಣ್ಣನ್ನು ಫಲವತ್ತಾಗಿ ಮಾಡ್ತವೆ. ಯಾವಪ್ಪ ಅಂದ್ರೆ ವಿಘಟಕಗಳು. ಮುಂದಿನ ಪ್ರಶ್ನೆ, ಜೈವಿಕ ಸಂವರ್ಧನೆ ಅಂದ್ರೇನು, ಉದಾಹರಣೆಯನ್ನು ಕೊಡ್ರಿ. ಕೆಲವು ರಾಸಾಯನಿಕ ವಸ್ತುಗಳು ಆಹಾರ ಸರಪಳಿಗಳ ಮೂಲಕ ಮಾನವನ ದೇಹದಲ್ಲಿ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುವ ವಿದ್ಯಮಾನವೇ ಜೈವಿಕ ಸಾಂದ್ರತೆ. ಇದಕ್ಕೆ ಉದಾಹರಣೆ ಕೀಟನಾಶಕಗಳು ಅಂತ ಬರಿಬಹುದು. ಮುಂದಿನ ಪ್ರಶ್ನೆ, ನಿಮ್ಮ ಶಾಲಾ ಪರಿಸರವನ್ನು ಪರಿಸರ ಸ್ನೇಹಿ ಮಾಡಲಿಕ್ಕೆ ಅನುಸರಿಸಿರುವ 4 ಕ್ರಮಗಳನ್ನು ಬರೀರಿ. ಫಸ್ಟ್, ಶಾಲಾ ಆವರಣದಲ್ಲಿ ನೆರಳು ನೀಡುವ ಗಿಡಗಳನ್ನು ಬೆಳೆಸೋದು. ಹಸಿ ತ್ಯಾಜ್ಯ, ವನ ತ್ಯಾಜ್ಯಗಳನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ಕಾಂಪೋಸ್ಟ್ ತಯಾರಿಕೆಗೆ ಒತ್ತು ಕೊಡೋದು. ಶಾಲಾ ಆವರಣದಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ. ನೀರಿನ ಅಪವ್ಯಯವಾಗದಂತೆ ಇಂಗು ಗುಂಡಿಗಳನ್ನು ನಿರ್ಮಿಸೋದು ಅಂತ ಬರೆದ್ರೆ ನಿಮ್ಮ ಪ್ರಶ್ನೆ ಉತ್ತರ ಸರಿ ಆಗ್ತದೆ. ಇಷ್ಟು